ಎಲ್ಲ ಒಂದು ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಸಿ.ಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿ.ಕೆ. ಸೆಕೆಂಡ್ PUC ಆನ್ಯುವಲ್ ಎಕ್ಸಾಮ್ 2026 ಯಾರೆಲ್ಲ ಬರೆದಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ರಿಸಲ್ಟ್ ಅನ್ನು ಯಾವ ರೀತಿ ಚೆಕ್ ಮಾಡೋದು, ಸ್ಟೆಪ್ ಬೈ ಸ್ಟೆಪ್ ಮಾಹಿತಿ ಕೊಡ್ತೀನಿ. ಜೊತೆಗೆ ಚೆಕ್ ಮಾಡೋ ಲಿಂಕ್ ಅನ್ನು ಕೂಡ ಕೊಡ್ತೀನಿ. ತಪ್ಪದೆ ಕೊನೆವರೆಗೆ ನೋಡಿ, ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ. ಈ ಪ್ರಕಾರ ನಿಮ್ಮ ಮೊಬೈಲ್ನಲ್ಲಿ ನಿಮ್ಮ ರಿಸಲ್ಟ್ನ ಚೆಕ್ ಮಾಡ್ಬೋದು. ಗೂಗಲ್ ಅಥವಾ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಬಿಟ್ಟು ನಾನು ಇಲ್ಲಿ ಯಾವ ರೀತಿ ಸರ್ಚ್ ಮಾಡ್ತೀನಿ, ಸೇಮ್ ಟು ಸೇಮ್ ಅದೇ ರೀತಿ ಸರ್ಚ್ ಮಾಡಿ. ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಳ್ಳಿ, ಅವಾಗ ಮಾತ್ರ ನಿಮ್ಮ ರಿಸಲ್ಟ್ ಬರ್ತದೆ. ತಪ್ಪದೆ ಕೊನೆವರೆಗೆ ನೋಡಿ. ಅಥವಾ ನಿಮಗೆ ಡೈರೆಕ್ಟ್ ರಿಸಲ್ಟ್ ಲಿಂಕ್ ಅನ್ನ ಕೇಳ್ಕೊಟ್ಟಿರ್ತೀನಿ, ವಿಡಿಯೋದ ಕೇಳ್ಕೊಟ್ಟಿರ್ತೀನಿ ಅಥವಾ ವಿಡಿಯೋದ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಓಪನ್ ಮಾಡ್ಬೋದು. ಆ ಒಂದು ಲಿಂಕ್ ಓಪನ್ ಆಗಬೇಕಂದ್ರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು. ಅವಾಗ ಮಾತ್ರ ನಿಮಗೆ ಲಿಂಕ್ ಓಪನ್ ಆಗ್ತದೆ. ಯಾಕಂದ್ರೆ ನಿಮಗೆ ಒಂದ್ಸಲ ಸರ್ವರ್ ಬರೋದಿಲ್ಲ, ಅಥವಾ ರಿಸಲ್ಟ್ ಬಿಟ್ಟ ಮೇಲೆ ಲಿಂಕ್ ಅನ್ನ ಚೇಂಜ್ ಮಾಡ್ತೀನಿ. ಆ ಲಿಂಕ್ ಓಪನ್ ಆಗಬೇಕಂದ್ರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಓಪನ್ ಆಗ್ತಿಲ್ಲ ಅನ್ನೋಕೆ ಹೋಗಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಕ್ಲಿಕ್ ಮಾಡಿ. ಅಥವಾ ನಿಮಗೆ ಲಿಂಕ್ ಓಪನ್ ಆಗ್ತಿಲ್ಲ ಅನ್ನೋರು ಡೈರೆಕ್ಟಾಗಿ ನಾನು ಹೇಳೋ ಸ್ಟೆಪ್ನ ಫಾಲೋ ಮಾಡಿ. ಓಕೆ, ಮೊದಲಾಗಿ ಸರ್ಚ್ ಮಾಡಬೇಕು. ಏನಂತ ಅಂದರೆ ನಾನು ಇಲ್ಲಿ ಯಾವತ್ತು ಸರ್ಚ್ ಮಾಡ್ತೀನಿ, ಸೇಮ್ ಟು ಸೇಮ್ ಅದೇ ರೀತಿ ಸರ್ಚ್ ಮಾಡಿ. ಒಂದೇದು ಸರ್ಚ್ ಮಾಡಿ ಏನಂತ ಅಂದರೆ ರಿಸಲ್ಟ್ಸ್ ನೀಕ್ ಇನ್ 26 2026 ಸರ್ಚ್ ಮಾಡಿ. ರಿಸಲ್ಟ್ ನೀಕ್ ಇನ್ 2026 ಸರ್ಚ್ ಮಾಡಿದ ಮೇಲೆ ಇನ್ನೊಂದು ಪೇಜ್ ಬರ್ತದೆ. ಈ ರೀತಿ ವೆಯ್ಟ್ ಮಾಡಿ ತೋರಿಸ್ತೀನಿ. ಈ ರೀತಿ ಒಂದು ಪೇಜ್ ಬರ್ತದೆ. ಇಲ್ಲಿ ಕೆಳಗಡೆ ಬರಬೇಕು. ಕೆಳಗಡೆ ಬಂದ ಮೇಲೆ ಇಲ್ಲಿ ಬಂದಿರ್ತದೆ, ಟಾಪಲ್ಲಿ ಬಂದಿರ್ತದೆ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ 2025 ಅಂತ ಇರ್ತದೆ. ಅರ್ಥ ಆಯ್ತಾ? ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ 2025 ಮೇಲೆ ಇಲ್ಲಿ 2026 ಮಾಡ್ತಾರೆ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಆ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ನಿಮಗೆ ಇದೇ ರೀತಿ ಮತ್ತೊಂದು ಪೇಜ್ ಬರ್ತದೆ. ಇದೇ ಪೇಜ್ ಲಿಂಕ್ ನಾನು ಕೇಳ್ಕೊಟ್ಟಿರ್ತೇನೆ. ಅರ್ಥ ಆಯ್ತಾ? ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ಇದೇ ಪೇಜ್ ಬರ್ತದೆ. ಓಕೆ, ನೋಡ್ಕೊಳ್ಳಿ. ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ 2025 ಇದು 2026 ಆಗ್ತದೆ. ವೇಟ್ ಮಾಡಿ, ರಿಸಲ್ಟ್ ಬಿಟ್ಟ ತಕ್ಷಣ ಚೇಂಜ್ ಮಾಡ್ತಾರೆ. ಇದೇ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಹೋದ ವರ್ಷದ್ದು 2025 ದ್ವಿತೀಯ PUC ಪರೀಕ್ಷೆ 2ರ ಫಲಿತಾಂಶ ಪ್ರಕಟಣೆ. ಇದೇ ರೀತಿ ನಿಮಗೆ ಸೇಮ್ ಟು ಸೇಮ್ ಮೇಲೆ ಬರ್ತದೆ, ಟಾಪ್ 1ನಲ್ಲಿ ಬರ್ತದೆ. ಎಂತ ಕೊಡ್ತಾರೆ, 2026ರ ದ್ವಿತೀಯ PUC ಪರೀಕ್ಷೆ 1ರ ಫಲಿತಾಂಶ ಪ್ರಕಟಣೆ ಅಥವಾ ಸೆಕೆಂಡ್ PUC ಎಕ್ಸಾಮ್ 1 ರಿಸಲ್ಟ್ 2026 ಅಂತ ಕೊಡ್ತಾರೆ. ಡೇಟ್ ಕೊಡ್ತಾರೆ, ಯಾವುದೇನು ಅನೌನ್ಸ್ ಆಗಿದೆ ಆ ಡೇಟನ್ನು ಕೊಡ್ತಾರೆ. ಇಲ್ಲಿ ಟಾಪಲ್ಲಿ ಫಸ್ಟಲ್ಲಿ ಬರ್ತದೆ, ಫಸ್ಟಲ್ಲಿ ಅದೇ ಇರ್ತದೆ. ಕ್ಲಿಕ್ ಮಾಡಿದರೆ ನಿಮಗೆ ಈ ರೀತಿ ಪೇಜ್ ಬರ್ತದೆ. ಈ ಪೇಜ್ ಬರ್ತದೆ. ಈ ಒಂದು ಪೇಜಲ್ಲಿ ನಿಮ್ಮೊಂದು ರಿಜಿಸ್ಟರ್ ನಂಬರ್ ಹಾಕಬೇಕು. ರಿಜಿಸ್ಟರ್ ನಂಬರು ನಿಮ್ಮ ಹಾಲ್ ಟಿಕೆಟ್ ಕೊಟ್ಟಿರ್ತಾರೆ. ನಿಮ್ಮ ಹಾಲ್ ಟಿಕೆಟಲ್ಲಿ ರಿಜಿಸ್ಟರ್ ನಂಬರ್ ಬರ್ತದೆ. ಆ ಒಂದು ರಿಜಿಸ್ಟರ್ ನಂಬರ್ ಹಾಕಿದ ಮೇಲೆ ಇಲ್ಲಿ ಕಾಂಬಿನೇಷನ್ ಸೆಲೆಕ್ಟ್ ಮಾಡಬೇಕು. ನೀವು ಆರ್ಟ್ಸಾ ಕಾಮರ್ಸಾ ಸೈನ್ಸಾ ಸೆಲೆಕ್ಟ್ ಮಾಡಿಬಿಟ್ಟು ಸಬ್ಮಿಟ್ ಒತ್ತಿದ್ರೆ ನಿಮ್ಮ ರಿಸಲ್ಟ್ ಬರ್ತದೆ. ಡೋಂಟ್ ವರಿ, ರಿಸಲ್ಟ್ ಬಂದಮೇಲೆ ಕ್ವಿಕ್ ಆಗಿ ನಿಮಗೆ ಲಿಂಕನ್ನು ಹಾಕ್ತೀನಿ. ಆ ಲಿಂಕ್ ಮೂಲಕ ನೀವು ಎಲ್ಲರಿಗಿಂತ ಮೊದಲು ಚೆಕ್ ಮಾಡ್ಬೋದು. ಅರ್ಥ ಆಯ್ತಾ? ಲಿಂಕ್ ಬೇಕು ಅನ್ನೋರು ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜಸ್ಟ್ ಲಿಂಕ್ ಮಾತ್ರ ಅಲ್ಲ, ರಿಸಲ್ಟ್ ಬಂದ ಮೇಲೆ ಎಲ್ಲ ಸ್ಕಾಲರ್ಶಿಪ್ ಆಗ್ತವೆ. ಸೊ ಪಕ್ಕ ಬರೋಂಥ ಸ್ಕಾಲರ್ಶಿಪ್ಗಳು ಯೂಸ್ ಮಾಡ್ಕೊಳ್ಳಿ. ನಿಮಗೆ ಗ್ಯಾರಂಟಿ ಈ ಒಂದು ಚಾನಲ್ ಯೂಸ್ ಆಗ್ತದೆ. ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಶೇರ್ ಮಾಡಿ. ಮತ್ತೊಮ್ಮೆ ಎಲ್ಲರಿಗೂ ಆಲ್ ದಿ ಬೆಸ್ಟ್. ನೀವು ಕೂಡ ಕಮೆಂಟಲ್ಲಿ ತಿಳಿಸಿ ಆಲ್ ದಿ ಬೆಸ್ಟ್ ಅಂತ ಫ್ರೆಂಡ್ಸ್ಗೆ. ಓಕೆ, ಮತ್ತೊಮ್ಮೆ ಎಲ್ಲರಿಗೂ ಆಲ್ ದಿ ಬೆಸ್ಟ್. ಭಯಪಡೋಕೋಬೇಡಿ, ರಿಸಲ್ಟು ಚೆನ್ನಾಗಿನೇ ಬರ್ತದೆ. ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.